ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ರಾಬರಿ ಪ್ರಕರಣದಲ್ಲಿ ಗಾಯಾಳು ಶಿವಕುಮಾರ್ಗೆ ಚಿಕಿತ್ಸೆ ಭರಿಸುವ ವಿಚಾರವಾಗಿ ಬೀದರ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಗಾಯಾಳು ಶಿವಕುಮಾರ್ಗೆ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದೇನೆ. ಸಿಎಂಎಸ್ ಏಜೆನ್ಸಿ ಅವರಿಗೂ ಕೂಡ ಸಂಪೂರ್ಣ ಚಿಕಿತ್ಸಾ ವೆಚ್ಚ ನೀಡುವಂತೆ ಸೂಚನೆ ಕೂಡ ನೀಡಿದ್ದೇನೆ. ಸಿಎಂಎಸ್ ಏಜೆನ್ಸಿ ಅವರಿಗೆ ಶೋಕಾಸ್ ನೋಟಿಸ್ ನೀಡುವಂತೆ ಜಿಲ್ಲಾಧಿಕಾರಿಗೂ ಸೂಚನೆಯನ್ನು ನೀಡಿದ್ದೇನೆ. ಗಾಯಾಳು ಶಿವಕುಮಾರ್ ಅವರ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸಬೇಕೆಂದು ತಿಳಿಸಿದ್ದೇನೆ. ವೆಚ್ಚ ಭರಿಸುವಲ್ಲಿ ಕಂಪನಿ ಹೆಚ್ಚು ಕಡಿಮೆ ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಇನ್ನು ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒಪ್ಪೆ ನ್ಯೂಸ್. ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ. ಸಿಎಂ ಅವರು ಲೋಕಾಯುಕ್ತ ಮೇಲೆ ಪ್ರಭಾವ ಬೀರಿದ್ದಾರೆ, ಹೀಗಾಗಿ ಕ್ಲೀನ್ ಚಿಟ್ ಕೊಟ್ಟಿದೆ. ನೋಡಿ, ಈಗ ವಿರೋಧ ಪಕ್ಷದವರಿಗೆ ಲೋಕಾಯುಕ್ತ ಮೇಲೆ ವಿಶ್ವಾಸ ಇಲ್ಲ, ನ್ಯಾಯಾಂಗದ ಮೇಲೆ ವಿಶ್ವಾಸ ಇಲ್ಲ, ತನಿಖಾ ಸಂಸ್ಥೆಗಳ ಮೇಲೆ ವಿಶ್ವಾಸ ಇಲ್ಲ, ಸಿಒಡಿ ಮೇಲೆ ವಿಶ್ವಾಸ ಇಲ್ಲ, ಪೊಲೀಸರ ಮೇಲೆ ವಿಶ್ವಾಸ ಇಲ್ಲ. ಯಾರ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಇವತ್ತು ಇವರು ಆಡಳಿತದಲ್ಲಿ ಏನ್ ನಡೆದಿತ್ತು? ಏನ್ ಸತ್ಯ ಇದ್ದಿದ್ದೆ ಲೋಕಾಯುಕ್ತವ್ರು ಹೇಳಿದ್ದಾರೆ. ಮತ್ತೆ ಕ್ಲೀನ್ ಚಿಟ್ ಕೊಡ್ತೀವಿ ಅಂತ ಮೊದಲೇ ನಾವು ಹೇಳಿದ್ವಿ ಅಂತ ಅದೇ ರೀತಿ ಮಾಡ್ತಾರೆ ತನಿಖಾಧಿಕಾರಿಗಳು ಹೇಳ್ತಿದ್ದಾರೆ ಸರ್. ನೋಡಿ, ಸತ್ಯ ಇದ್ದಿದ್ದು ಹೇಳಿದ್ದಾರೆ. ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಇದೆ. ಲೋಕಾಯುಕ್ತ ಮೇಲೆ ಯಾರು ಪ್ರಭಾವ ಬೀರಲಿಕ್ಕೆ ಬರೋದಿಲ್ಲ.